ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಪರಿಶ್ರಮ ಕಿಚನ್. ಈ ದಿನ ರುಚಿಕರವಾದಂತಹ ಒಂದು ಗೊಜ್ಜನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಅನ್ನ ದೋಸೆ ಜೊತೆಗೆಲ್ಲ ಒಂದೊಳ್ಳೆ ಕಾಂಬಿನೇಷನ್ನು. ಉಪ್ಪು ಹುಳಿ ಖಾರ ಸಿಹಿ ಮಿಶ್ರಿತವಾದಂಥ ಬಾಯಲ್ಲಿ ನೀರೂರಿಸುವ ರೆಸಿಪಿ ಇದು. ತುಂಬಾ ಸುಲಭ ಮಾಡೋದಕ್ಕೆ. ಅನಾನಸನ್ನು ಬಳಸಿ ಮಾಡ್ತಾ ಇರೋದು. ನೀವು ಅನಾನಸಿನ ತುಂಬ ರೆಸಿಪಿಗಳನ್ನು ನೋಡಿರ್ತೀರ. ಈ ರೆಸಿಪಿಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗಾದರೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೊದಲಿಗೆ ಅನಾನಸನ್ನು ಹೆಚ್ಕೊಂಡಿದ್ದೇನೆ. ಮಾಮೂಲಿ ಎಲ್ಲ ರೆಸಿಪಿಯನ್ನು ಮಾಡುವಾಗ ಹೇಗೆ ಮಾಡ್ತೀವೋ ಅದೇ ರೀತಿಯಲ್ಲಿ ನೋಡಿ. ಹೀಗೆ ನಾನೊಂದು ಅರ್ಧ ಕಡಿ ಆಗುವಷ್ಟು ತಗೊಂಡಿದ್ದೇನೆ. ಹಾಗೆ ಇದಕ್ಕೆ ಒಂದು ಅರ್ಧ ಕಪ್ ಆಗುವಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ. ಖಾರಕ್ಕೆ ನಾನು ಹಸಿಮೆಣಸು ಹಾಗೆ ಕೆಂಪು ಮೆಣಸು ಎರಡನ್ನೂ ಕೂಡ ಬಳಸಿದ್ದೀನಿ. 2 ಹಸಿಮೆಣಸು 2 ಕೆಂಪು ಮೆಣಸು, ನೀವು ಯಾವುದಾದ್ರೂ ಒಂದನ್ನು ಕೂಡ ಬಳಸ್ಬೋದು. ಹಾಗೆ ಒಂದು ಅರ್ಧ ಚಮಚ ಉಪ್ಪು, 1 ಚಮಚ ಬೆಲ್ಲ, ಚೂರು ನೀರು, ಒಂದು 2 ಚಮಚ ಹಾಕಿದರೆ ಸಾಕು. ಇಲ್ಲಿ ಉಪ್ಪು ಹುಳಿ ಖಾರವನ್ನೆಲ್ಲ ಹಾಕಿರೋದ್ರಿಂದ ಬೇಯಿಸುವಾಗ ಅದು ನೀರು ಬಿಟ್ಕೊಳ್ಳುತ್ತೆ ನೋಡಿ. ಇದನ್ನು ಮುಚ್ಚಿ ಒಂದು 5 ನಿಮಿಷಗಳ ಕಾಲ ಬೇಯಿಸ್ಕೊಳ್ಬೇಕಾಗತ್ತೆ ನೋಡಿ. ಒಂದು 10 ನಿಮಿಷದ ನಂತರ ಇದು ಚೆನ್ನಾಗಿ ಬೆಂದಿದೆ, ಸಾಫ್ಟ್ ಆಗಿದೆ. ಅನಾನಸ್ ಹೋಳು ಮತ್ತು ತೆಂಗಿನಕಾಯಿ ತುರಿ ಮೆಣಸು ಎಲ್ಲವೂ ಕೂಡ ನೋಡಿ. ಇದನ್ನು ಪೂರ್ತಿಯಾಗಿ ತಣಿಲಿಕ್ಕೆ ಬಿಡಬೇಕು. ಈಗ ಪೂರ್ತಿಯಾಗಿ ತಣಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ತರಿಯಾಗಿ ರುಬ್ಕೊಳ್ಬೇಕು. ತೀರಾ ನುಣ್ಣಗಾಗೋದೆಲ್ಲ ಬೇಡ ಇದು. ಹಾಗೆ ಇದನ್ನು ರುಬ್ಬುವಾಗ ನೀರನ್ನು ಹೆಚ್ಚಾಗಿ ಹಾಕ್ಕೊಳ್ಳೋಕೆ ಹೋಗಬೇಡಿ. ಬೇಯಿಸುವಾಗ ಎಷ್ಟು ನೀರಿತ್ತು ಅಷ್ಟಲ್ಲೇ ರುಬ್ಕೊಳ್ಳಿ, ಇಲ್ಲಾಂದರೆ ಗೊಜ್ಜು ತೀರಾ ತೆಳ್ಳಗಾಗಿ ಬಿಡುತ್ತೆ. ರುಬ್ಬಿರುವಂಥ ಈ ಗೊಜ್ಜನ್ನು ಬೇರೆ ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಈಗ ಇದಕ್ಕೆ ಮೇಲ್ಗಡೆಯಿಂದ ಒಂದು ಗಮ್ಮತ್ತಾಗಿರುವಂಥ ಒಗ್ಗರಣೆ. ನಾನಿಲ್ಲಿ ತುಪ್ಪದಲ್ಲಿ ಒಗ್ಗರಣೆಯನ್ನು ಕೊಟ್ಟಿದ್ದೇನೆ. ನೀವು ಎಣ್ಣೆಯನ್ನು ಕೂಡ ಹಾಕ್ಕೊಳ್ಬೋದು. ತುಪ್ಪ, ಕರಿಬೇವು, ಸಾಸಿವೆ, ಉದ್ದಿನಬೇಳೆ, 1 ಕೆಂಪು ಮೆಣಸು, ಇಂಗನ್ನು ಹಾಕಿ ಮೇಲ್ಗಡೆಯಿಂದ ಒಗ್ಗರಣೆಯನ್ನು ಕೊಟ್ಟಿದ್ದೇನೆ. ಬಿಸಿ ಬಿಸಿ ಅನ್ನದೊಟ್ಟಿಗೆ ದೋಸೆ ಜೊತೆಗೆಲ್ಲ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ನೀವು ಇಲ್ಲಿ ತೆಂಗಿನಕಾಯಿ ತುರಿಯನ್ನು ಬೇಯಿಸುವಾಗಲೇ ಹಾಕ್ಕೊಳ್ಬೇಕು ಅಂತಿಲ್ಲ, ರುಬ್ಬುವಾಗಲೂ ಕೂಡ ಹಾಕ್ಕೊಳ್ಬೋದು. ಅದು ಕೂಡ ಒಂದು ರೀತಿ ರುಚಿಯಾಗಿರುತ್ತೆ. ಖಂಡಿತ ನೀವು ಟ್ರೈ ಮಾಡಿ ನೋಡಲೇಬೇಕಾದಂಥ ರೆಸಿಪಿ. ಸುಲಭವಾಗಿದೆ, ರುಚಿ ಅದ್ಭುತ ಇದು. ಹಾಗೆ ನನ್ನ ಪರಿಶ್ರಮ ಕಿಚನ್ ಚಾನಲ್ ಒಳಗಡೆ 570ಕ್ಕಿಂತಲೂ ಹೆಚ್ಚು ರೆಸಿಪಿಗಳನ್ನು ಮಾಡಿ ಹಾಕಿದ್ದೀನಿ. ನೀವು ಒಮ್ಮೆ ಹೋಗಿ ನೋಡಿ, ನಿಮಗೆ ಖಂಡಿತ ಯಾವುದಾದ್ರೂ ಇಷ್ಟ ಆಗ್ಬೋದು. ಇಷ್ಟ ಆದ ರೆಸಿಪಿಯನ್ನು ಟ್ರೈ ಮಾಡಿ ನೋಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.